ದೇವ್ರೆ, ನಾನು ಅನ್ಕೊಂಡಿದ್ದೆ ಒಂದಾದ್ರೆ ಇಲ್ಲ ಆಗ್ತಿರೋದೇ ಇನ್ನೊಂದು. ಹೌ ಸ್ಯಾಡ್, ಹೌ ಬ್ಯಾಡ್. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ಆಕ್ಚುಲಿ ನಿಮ್ಗೆ ಈಗ ಬೇಕಾಗಿರೋದು ಅದೇನೆ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ನಿಮ್ ಸಮಾಧಾನಕ್ಕೆ ಬೆಂಕಿ ಬಿತ್ತು, ಸುಮ್ನೆ ಹೋಗ್ರಿ. ಅಯ್ಯೋ ಸಾರಿ, ಅದು ನನಗ್ ತುಂಬಾ ಹರ್ಟ್ ಆಗಿತ್ತಲ್ಲ, ಅದಕ್ಕೆ ರೇಗ್ಬಿಟ್ಟೆ. ಏನು ಅನ್ಕೋಬೇಡಿ. ಅಯ್ಯಯ್ಯೋ, ನಾನೇನು ಅನ್ಕೊಂಡಿಲ್ಲ. ಆಕ್ಚುಲಿ ನಿಮ್ಮ ಪ್ರಾಬ್ಲಮ್ ನನ್ಗೆ ಅರ್ಥ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಇನ್ ಯುವರ್ ಪ್ರಾಬ್ಲಮ್. ಈ ಥರ ಸಂದರ್ಭದಲ್ಲಿ ಎಲ್ರಿಗೂ ಬೇಜಾರಾಗುತ್ತೆ, ಬೇಜಾರಾಗ್ಲೇಬೇಕು, ಬೇಜಾರು ಮಾಡ್ಕೊಳ್ಳೇಬೇಕು. ಹೌದು, ತುಂಬಾನೇ ಬೇಜಾರಾಗುತ್ತೆ. ಬಾಮ ಆ ಡೆವಿಲ್ ಗೌತಮಿನೇ ಇಷ್ಟಪಡ್ತಿದಾರೆ ಅಂತ ನಿಮ್ಗೂ ಅನ್ಸುತ್ತಾ? 100% ಆಗ್ತಿರೋದೆಲ್ಲ ನಿಜನಾ? ಅಯ್ಯೋ, ಆ ಥರ ಏನೂ ಇಲ್ಲ ಮೇಡಮ್. ಆಕ್ಚುಲಿ ಅವರು ಜಸ್ಟ್ ಬರೀ ಬಾಯಿ ಮಾತು ಕೇಳಿದ್ದು, ನಿಮ್ಮನ್ನ ಎಚ್ಚರಿಸಕ್ಕಷ್ಟೇ. ನೀವು ಹುಷಾರಾಗಿರ್ಲಿ ಅಂತ. ಇದು ಜಡ್ಜ್ಮೆಂಟ್ ಅಲ್ಲ, ಜಸ್ಟ್ ವಾರ್ನಿಂಗ್ ಅಷ್ಟೇ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಇಲ್ಲ, ಚಿಕ್ಕ ಬಾಬಾ ಹೇಳಿರ್ತಾರೆ ಅಂದ್ರೆ ಅದು ಸತ್ಯನೇ ಆಗಿರುತ್ತೆ. ಅವ್ರಿಗೆ ಲವ್ ಬಗ್ಗೆ ಚೆನ್ನಾಗ್ ಗೊತ್ತು. ಅವರು ಕರೆಕ್ಟ್ ಆಗಿ ಹೇಳಿರ್ತಾರೆ. ನಾನು ಕರೆಕ್ಟ್ ಆಗಿ ಜಡ್ಜ್ ಮಾಡಿರಲ್ಲ. ದಡ್ಡಿ ನಾನು, ನಿಜವಾಗ್ಲೂ ದಡ್ಡಿನೇ ನಾನು. ಅಳ್ಬೇಡಿ ನೋಡಿ, ನೀವು ಇಲ್ಲೇ ಇದ್ರೆ ಹೇಗೆ ಅಳ್ತಿರ್ತೀರಿ. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಹೋಗಿ ಮೇಡಮ್. ಹೆಂಗ್ ನಿದ್ದೆ ಬರುತ್ತೆ? ಮಲ್ಗಿದ್ರೆ ನಿದ್ದೆ ಬರ್ಬೇಕಲ್ಲ, ಬರೀ 100% ನೆನಪಾಗ್ತಿರುತ್ತೆ. ಕರೆಕ್ಟ್. ಈ 100% ಹೆವಿ ತಲೆ ತಿನ್ನುತ್ತೆ. 100% ಮರೆತು ನಿದ್ದೆ ಮಾಡಬೇಕು. ಆ ಥರ ಏನಾದರೂ ಮಾಡಬೇಕಲ್ಲ. ಆ್ಯಕ್ಚುಲಿ ಈಗ ನೀವು ನಿಂದೆ ನಿದ್ದೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಅದು ಐಸ್ ಕ್ರೀಮ್ ಬೇಕು. ಅಯ್ಯಯ್ಯೋ, ಇದೇನಪ್ಪ ಇದು? 100% ಒಂದೇ ಸಲ ಡೈರೆಕ್ಟಾಗಿ ಐಸ್ ಕ್ರೀಮ್ ಬಂದ್ಬಿಟ್ರಲ್ಲ. ನನಗೆ ತುಂಬಾ ಬೇಜಾರಾದಾಗ ನನಗೆ ಐಸ್ ಕ್ರೀಮ್ ತಿಂದ್ರೇನೆ ನಿದ್ದೆ ಬರೋದು. ಇಲ್ಲ ಅಂತಂದ್ರೆ ನಿದ್ದೆನೇ ಬರೋಲ್ಲ. ನಾನು ತುಂಬಾ ದುಃಖ ಆದಾಗ ಒಂದು ಚಾಕ್ಲೇಟ್ ತಿಂತೀನಿ, ಇಲ್ಲ ಐಸ್ ಕ್ರೀಮ್ ತಿಂತೀನಿ. ಒಟ್ಟಿನಲ್ಲಿ ತಿನ್ನಕ್ಕೊಂದು ನೆಪ ಬೇಕು. ಏನಂದ್ರೆ ಏನಿಲ್ಲ. ನಿಮ್ಗೆ ಏನು ಐಸ್ ಕ್ರೀಮ್ ಬೇಕು ತಾನೆ? ಜಸ್ಟ್ 2 minutes. ಕೂಲ್ ಐಸ್ ಕ್ರೀಮ್, ಕೂಲ್ ಆಗಿ ತಿನ್ನಿ. ಅರೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನೀವು ನನ್ನ ಫೀಲಿಂಗ್ಸ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಮ್ ಭಾವಂಗಿಂತ ನೀವೇ ವಾಸಿ.